ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 11 ಭೂಮಿ ನಮ್ಮ ಜೀವಂತ ಗ್ರಹ. ಇದು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ನಾವು ಭೂಮಿಯ ಮೇಲೆ ವಾಸಿಸುತ್ತಿದ್ದೇವೆ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅಂದರೆ ಒಂದು ಕ್ವಶನ್ ಥರ ಕೇಳಿದ್ದಾರೆ. ನಾವು ಎಲ್ಲಿ ವಾಸಿಸುತ್ತಿದ್ದೇವೆ ಅಥವಾ ಜೀವಿಸುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ಅಂತ ಕೊಟ್ಟಿದ್ದಾರೆ. ನಾವು ಭೂಮಿಯ ಮೇಲೆ ಜೀವಿಸುತ್ತಿದ್ದೇವೆ. ಇದು ಸೂರ್ಯನಿಂದ 3ನೇ ಗ್ರಹವಾಗಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ಈ ಥರ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಿಂದೆ. ಸೂರ್ಯನಿಂದ ಎಷ್ಟನೇ ಗ್ರಹದಲ್ಲಿದೆ, ಆಮೇಲೆ ಎಷ್ಟು ಆಕಾರದಲ್ಲಿ ಅಥವಾ ದೊಡ್ಡದು ಚಿಕ್ಕದು ಅಂತ ಈ ಥರ ಬರುತ್ತಲ್ಲ, ಆ ರೀತಿಯಾಗಿ ಎಷ್ಟನೇ ದೊಡ್ಡದು ಎಷ್ಟನೇ ಚಿಕ್ಕದು ಈ ರೀತಿಯಾಗಿ ಕ್ವಶನ್ಸಲ್ಲಿ ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಸೂರ್ಯನಿಂದ ಭೂಮಿ 3ನೇ ಗ್ರಹವಾಗಿದೆ. ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ. ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿ ಇದ್ದಾವೆ. ಇದಕ್ಕೆ ಕಾರಣ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ, ಉಷ್ಣಾಂಶ, ಅನಿಲಗಳು, ವಾತಾವರಣ ಮತ್ತು ಜಲಚಕ್ರಗಳಾಗಿವೆ. ನೋಡಿ, ಇದು ಕೂಡ ಕೇಳಿದ್ದಾರೆ. ಬೇರೆ ಯಾವ ಗ್ರಹಗಳಲ್ಲೂ ಕೂಡ ಮಾನವರಿಗೆ ವಾಸಯೋಗ್ಯ ಇಲ್ಲ, ಅಂದರೆ ಮಾನವರು ಇಲ್ಲ. ಭೂಮಿಯಲ್ಲಿ ಮಾತ್ರ ಮಾನವರು, ಸಸ್ಯಗಳು, ಪ್ರಾಣಿಗಳು ಕಂಡು ಬರ್ತಾವಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದಾಗ, ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರವಾದ ದೂರ, ಉಷ್ಣ, ಅನಿಲಗಳು, ವಾತಾವರಣ ಮತ್ತು ಜಲಚಕ್ರಗಳು, ಇವುಗಳಿಂದಾಗಿ ಭೂಮಿಯಲ್ಲಿ ಈ ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರು ಕಂಡುಬರ್ತಾರೆ. ಭೂಮಿಯನ್ನ ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ, ಹೀಗೆ ವಿವಿಧ ಹೆಸರಿನಿಂದ ಕರೀತಾರೆ. ಓಕೆ, ನೆಕ್ಸ್ಟು ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ. ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ ಆಗಿದೆ. ಭೂಮಿ 5ನೇ ದೊಡ್ಡ ಗ್ರಹ ಆಗಿದೆ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ನೋಡಿ, ಇದೇನೊಂದು ಸಣ್ಣ ಪ್ಯಾರ ಇದೆಯಲ್ಲ, ಇದು ಇದೇ ಥರನೇ ಎಕ್ಸಾಮಲ್ಲಿ ಕೇಳಿದ್ರು. ಭೂಮಿಯು ಸೂರ್ಯನಿಂದ 3ನೇ ಗ್ರಹ ಆಗಿದೆ. ಹಾಗೆಯೇ ಸೂರ್ಯನ ಪರಿವಾರದಲ್ಲಿ ಭೂಮಿ 5ನೇ ದೊಡ್ಡ ಗ್ರಹ ಆಗಿದೆ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ. ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ. ಹಾಗೆ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಸೂರ್ಯನಿಗಿಂತ ಚಿಕ್ಕ ಗ್ರಹ ಆಗಿದೆ, ಹಾಗೆ ಚಂದ್ರನಿಗಿಂತ ದೊಡ್ಡ ಗ್ರಹ ಆಗಿದೆ. ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದ್ದರೆ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದುರ ಕಿಲೋಮೀಟರ್ಗಳಾಗಿದ್ದು, ಅದರಲ್ಲಿ 361 ದಶಲಕ್ಷ ಚದುರ ಕಿಲೋಮೀಟರ್ಗಳಷ್ಟು ಮೀನ್ಸ್ 70.78% ಕ್ಷೇತ್ರವು ನೀರಿನಿಂದ ಆವರಿಸಲ್ಪಟ್ಟಿದೆ. 70% ಅಥವಾ 70.78% ಅಂತ ಬಂದ್ರೂ ಕೂಡ ಇದು ಕರೆಕ್ಟ್ ಆಗಿರುತ್ತೆ. ದಶಲಕ್ಷ ಚದುರ ಕಿಲೋಮೀಟರ್ಗಳಲ್ಲಿ ಎಸ್ಟಿಮೇಟ್ ಮಾಡಿದ್ರೆ ಇದು 361 ದಶಲಕ್ಷ ಚದುರ ಕಿಲೋಮೀಟರ್ಗಳಷ್ಟು ಆಗುತ್ತೆ. ಪರ್ಸೆಂಟೇಜ್ ಲೆಕ್ಕ ಮಾಡಿದರೆ 70.78% ಆಗುತ್ತೆ. ಈ ಕ್ಷೇತ್ರ ನೀರಿನಿಂದ ಆವರಿಸಲ್ಪಟ್ಟಿದೆ. ಉಳಿದ 149 ದಶಲಕ್ಷ ಚದುರ ಕಿಲೋಮೀಟರ್ಗಳಷ್ಟು ಕ್ಷೇತ್ರವು ಭೂಭಾಗದಿಂದ ಕೂಡಿದೆ. ಇದು 22% ಅಷ್ಟು ಭೂಭಾಗದಿಂದ ಆವರಿಸಲ್ಪಟ್ಟಿದೆ. ಇಲ್ಲಿ ಹೆಚ್ಚಾಗಿ ನೀರನ್ನು ಹೊಂದಿರೋದ್ರಿಂದ ಈ ಗ್ರಹವನ್ನ ಜಲಗ್ರಹ ಅಂತಾನೂ ಕೂಡ ಕರೀತಾರೆ. ಜಲಗ್ರಹ ಅಥವಾ ಜಲಾವೃತ ಗ್ರಹ ಅಂತಾನೂ ಕರೀತಾರೆ. ನೋಡಿ, ಹೀಗೆ ಭೂಮಿಯು ಜಲಭಾಗ ಹಾಗೂ ಭೂಭಾಗಗಳ ಅಸಮತೆಯಿಂದ ಕೂಡಿದೆ. ಭೂ ಮತ್ತು ಜಲರಾಶಿಗಳ ಕ್ಷೇತ್ರ 1:2.43 ರಷ್ಟು ಅನುಪಾತವನ್ನು ಹೊಂದಿದೆ. ನೋಡಿ, ಇದು GPSTRಗೆ ಕೇಳಿದ್ರು, ಹಾಗೆ TETಗೂ ಕೂಡ ಕೇಳಿದ್ರು. ನೋಡಿ, ತುಂಬಾ ಇಂಪಾರ್ಟೆಂಟು. ಭೂಮಿ ಮತ್ತು ಜಲರಾಶಿಗಳ ಅನುಪಾತ ಕೇಳಿದ್ರೆ 1.2.43 ಅಥವಾ ಜಲರಾಶಿ ಮತ್ತು ಭೂಮಿಯ ಅನುಪಾತ ಎಷ್ಟು ಅಂತ ಕೇಳಿದಾಗ ಫಸ್ಟ್ ಇದು ಬರುತ್ತೆ, 2.43:1 ಅಂತ ಬರುತ್ತೆ. ಅಂದರೆ ಭೂಮಿ 1ರಷ್ಟು ಇದ್ದರೆ ಜಲರಾಶಿ 2.43ರಷ್ಟು ಇದೆ. ಓಕೆ,
ನೆಕ್ಸ್ಟ್ ನೋಡೋಣ. ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಅಥವಾ ಜಿಯಾಯ್ಡ್ ಎಂದು ಕರೀತಾರೆ. ಇದು ಕೂಡ ಟಿಟಿಗೆ ಕೇಳಿದ್ದಾರೆ ನೋಡಿ. ಏಕೆಂದರೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ. ಧ್ರುವಗಳ ಕಡೆಗೆ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತೆ ಇರುತ್ತೆ. ಸೇಮ್ ಇದೇನು ಎಗ್ ಇರುತ್ತಲ್ಲ, ಎಗ್ ಶೇಪ್ ಥರ ಇರುತ್ತೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸವು 12,756 ಕಿಲೋಮೀಟರ್ಗಳು. ಹಾಗೆ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ ಆಗಿದೆ. ನೋಡಿ, ಇವು ಕೂಡ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ನೋಡಿ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಅದೇ ಧ್ರುವೀಯ ವ್ಯಾಸ ಅಂತ ಬಂದಾಗ 12,714 ಕಿಲೋಮೀಟರ್. ಯಾಕಂದರೆ ಧ್ರುವಗಳ ಕಡೆ ಸ್ವಲ್ಪ ಚಪ್ಪಟೆಯಾಗಿರುತ್ತಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇವು ಎರಡು. ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್ಗಳು. ಹಾಗೆ ಧ್ರುವೀಯ ಸುತ್ತಳತೆ ಬಂದಾಗ 40,008 ಕಿಲೋಮೀಟರ್ಗಳಾಗಿರುತ್ತೆ. ವ್ಯಾಸದಲ್ಲಿ 42 ಕಿಲೋಮೀಟರ್ಗಳ ವ್ಯತ್ಯಾಸ ಇರುವುದು ಭೂಮಿಯ ಜಿಯಾಯ್ಡ್ ಆಕಾರದಲ್ಲಿರುವುದನ್ನು ಸ್ಪಷ್ಟಪಡಿಸಿದೆ. ಅಂದರೆ ವ್ಯಾಸದಲ್ಲಿ ಎಷ್ಟು ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ ಅಂತ ಕೇಳಿದಾಗ 42 ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ. ನೋಡಿ, ಸುತ್ತಳತೆದು ಕೂಡ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತ ಕೇಳಿದರು ಹಿಂದೆ ಎಕ್ಸಾಮಲ್ಲಿ. ಇಲ್ಲಿ ಕೊಟ್ಟಿಲ್ಲ. ಇದು 68 ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ. ಹಾಗೆ ವ್ಯಾಸದ್ದು ಕೇಳಿದಾಗ 42 ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ. ಓಕೆ. ಭೂಮಿಯಲ್ಲಿನ ಭೂಭಾಗಗಳನ್ನು ಖಂಡಗಳೆಂದು ಕರೀತಾರೆ. ಇಡೀ ಭೂಭಾಗವನ್ನು 7 ಖಂಡಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಕ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಈ ಖಂಡಗಳು ವಿಸ್ತಾರವಾದ ಭೂಭಾಗಗಳಾಗಿವೆ. ಭೌಗೋಳಿಕವಾಗಿ ಏಷ್ಯಾವು ಅತಿ ದೊಡ್ಡ ಖಂಡವಾಗಿದ್ದು ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡವಾಗಿದೆ. ಭೌಗೋಳಿಕವಾಗಿ ನೋಡಿದಾಗ ಏಷ್ಯಾ ಅತಿ ದೊಡ್ಡ ಖಂಡ ಆಗಿದೆ. ಹಾಗೆ ಅತಿ ಚಿಕ್ಕ ಖಂಡ ಅಂತ ಬಂದಾಗ ಆಸ್ಟ್ರೇಲಿಯಾ. ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನು ಮಹಾಸಾಗರಗಳೆಂದು ಕರೀತಾರೆ. ಅವುಗಳನ್ನು 4 ಮಹಾಸಾಗರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳು ಯಾವುವು ಅಂತ ಕೇಳಿದಾಗ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ ಅಥವಾ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕ್ಟಿಕ್ ಸಾಗರ ಅಂತೇಳಿ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪೆಸಿಫಿಕ್ ಸಾಗರವು ಅತಿ ದೊಡ್ಡದು ಹಾಗೂ ಹೆಚ್ಚು ಆಳವುಳ್ಳದ್ದಾಗಿದೆ. ಪೆಸಿಫಿಕ್ ಸಾಗರ ಅತಿ ದೊಡ್ಡದನ್ನು ಹೌದು, ಅತಿ ಆಳವಾಗಿರ್ತಕ್ಕಂಥದ್ದನ್ನು ಹೌದು. ಆರ್ಕ್ಟಿಕ್ ಸಾಗರವು ಅತಿ ಚಿಕ್ಕದ್ದು ಮತ್ತು ಕಡಿಮೆ ಆಳವನ್ನು ಹೊಂದಿದೆ. ವಿಶಾಲವಾಗಿದ್ದಷ್ಟು ಆಳ ಜಾಸ್ತಿ ಇರುತ್ತೆ, ಕಡಿಮೆ ಇದ್ದಷ್ಟು ಆಳ ಕಡಿಮೆ ಇರುತ್ತೆ. ಓಕೆ. ಭೂಮಿ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ. ಅಂದರೆ ಉತ್ತರ ಗೋಳಾರ್ಧದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಎರಡು ಸಮನಾಗಿ ಹಂಚಿಕೆಯಾಗಿಲ್ಲ ಈ ಭೂಮಿ. ನೆಕ್ಸ್ಟು ಉತ್ತರ ಗೋಳಾರ್ಧದಲ್ಲಿ 60% ಭಾಗದಷ್ಟು ಭೂಭಾಗ ಇದ್ದರೆ 40 ಭಾಗದಷ್ಟು ಜಲರಾಶಿಯಿಂದ ಕೂಡಿರುತ್ತೆ. ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗ ಇದೆ, ಇನ್ನು 40% ಜಲರಾಶಿ ಇದೆ. ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳ ಅಂತ ಕರೀತಾರೆ. ಭೂಪ್ರಧಾನ ಗೋಳ ಅಥವಾ ಭೂಗೋಳಾರ್ಧ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧಗೋಳದಲ್ಲಿ 81% ಭಾಗದಷ್ಟು ಜಲರಾಶಿ ಇರುತ್ತೆ, ಹಾಗೆ 19% ಭೂಭಾಗ ಇರುತ್ತೆ. ಇದರಿಂದ ಇದಕ್ಕೆ ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಅಂತಲೂ ಕೂಡ ಕರೀತಾರೆ. ಓಕೆ. ಇವು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಭೂಪ್ರಧಾನ ಗೋಳ, ಜಲಪ್ರಧಾನ ಗೋಳ ಅಂತ ಅದಕ್ಕೆ ಕರೀತಾರೆ ಅಂತ. ಆಮೇಲೆ ಇವು ಡೇಟಾ ಕೂಡ ಇದನ್ನು ಕೂಡ ಕೊಟ್ಟಿದ್ದಾರೆ, ಎಷ್ಟು ಜಲರಾಶಿ ಹೊಂದಿರುತ್ತೆ, ಎಷ್ಟು ಭೂಭಾಗ ಹೊಂದಿರುತ್ತೆ ಅಂತ. ಇವು ನೆನಪಲ್ಲಿ ಇಟ್ಕೊಳ್ರಿ, ಟಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ. ನೆಕ್ಸ್ಟು ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ತಿಳಿಯುತ್ತೇವೆ? ಓಕೆ. ಭೂಮಿಯು ಗೋಳಾಕಾರವಾಗಿದೆ. ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು, ದಿಕ್ಕುಗಳನ್ನು ಹಾಗೂ 2 ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಕಠಿಣ. ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಸನ್ನಿವೇಶ, ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾರೇಖೆಗಳ ರೂಪದಲ್ಲಿ ಎಳೆಯಲಾಗಿದೆ. ನೋಡಿ, ಭೂಮಿಯ ಮೇಲಿನ ದಿಕ್ಕುಗಳನ್ನು
ಮತ್ತು ಸ್ಥಳಗಳನ್ನು ಹಾಗೂ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವ ಸಲುವಾಗಿ ಕಾಲ್ಪನಿಕವಾಗಿ ಅಥವಾ ಊಹಾರೇಖೆಗಳನ್ನು ಎಳೆಯಲಾಗಿದೆ. ಇವುಗಳನ್ನು ಈ ಗೋಳದ ಮೇಲೆ ಎಳೆಯಲಾಗಿದೆ. ಈ ಊಹಾರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರೀತಾರೆ. ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕೂಡ ಕರೀತಾರೆ. ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಂತ ಕರೀತಾರೆ ನೋಡಿ. ಓಕೆ, ನೋಡೋಣ ಇಲ್ಲಿ. ಅಕ್ಷಾಂಶಗಳು ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗುತ್ತೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ನೋಡಿ, ಇದನ್ನು ಕೂಡ ಕೇಳಿದರೆ ಅಕ್ಷಾಂಶ ಯಾವ ರೀತಿಯಾಗಿ ರಚನೆಯಾಗಿದೆ ಅಂತ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದಿರ್ತಾರೆ. ಅವುಗಳನ್ನು ಅಕ್ಷಾಂಶಗಳಂತ ಕರೀತಾರೆ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಂತ ಕರೀತಾರೆ. ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. ನೋಡಿ, ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚನೆ ಮಾಡಲಾಗಿದೆ. ಇವಾಗ ಈ ರೀತಿಯಾಗಿ ಭೂಮಿ ಇರುತ್ತೆ. ಈ ಭೂಮಿಯ ಮಧ್ಯಭಾಗದಲ್ಲಿ ಹೀಗೆ ಒಂದು ರೇಖೆಯನ್ನು ಎಳೆದಿರ್ತಾರೆ. ಇದನ್ನೇ ಅಕ್ಷಾಂಶ ಅಥವಾ 0 ಡಿಗ್ರಿ ಅಂತಾನೂ ಕೂಡ ಕರೀತಾರೆ. ಓಕೆ, ನೆಕ್ಸ್ಟು. ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಂತ ಕರೀತಾರೆ. ಪೂರ್ವ ಪಶ್ಚಿಮ, ಇಲ್ಲಿ ಪೂರ್ವ ಇರುತ್ತೆ, ಇಲ್ಲಿ ಪಶ್ಚಿಮ ಇರುತ್ತೆ. ಅಂದರೆ ಪೂರ್ವ ಪಶ್ಚಿಮವಾಗಿ ಈ ಥರ ಎಳೆದಿರ್ತಾರಲ್ಲ, ಇದಕ್ಕೆ ಅಕ್ಷಾಂಶಗಳು ಅಂತ ಕರೀತಾರೆ. ಇವುಗಳು ಅಕ್ಷಾಂಶಗಳು. ಓಕೆ, ಇದಕ್ಕೆ ಲ್ಯಾಟಿಟ್ಯೂಡ್ಸ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಸಮಭಾಜಕ ವೃತ್ತವು 0 ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಲಗಳು ಚಿಕ್ಕದಾಗಿರುತ್ತವೆ. ನೋಡಿ, ಇದು ಒಂದು ನಿಮಿಷ ಬೇರೆ ಕಲರ್ ತಗೊಂಡ್ಬಿಡ್ತೀನಿ. ಇದು ಅಕ್ಷಾಂಶ ಆಯಿತು. ಓಕೆ, ಅಕ್ಷಾಂಶ ಇಲ್ಲಿ ದೊಡ್ಡದಾಗಿದೆ, ಇಲ್ಲಿ ಅಗಲ ವಿಸ್ತಾರ ಜಾಸ್ತಿ ಬರುತ್ತೆ. ಓಕೆ, ಅಕ್ಷಾಂಶದಲ್ಲಿ. ಅದೇ ಮೇಲ್ಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಸ್ವಲ್ಪ ಕಿರಿದಾಗುತ್ತೆ, ಇಲ್ಲಿ ಸ್ವಲ್ಪ ಕಿರಿದಾಗುತ್ತೆ, ಮೇಲ್ಗಡೆ ಹೋಗ್ತಾ ಇನ್ನೂ ಕಿರಿದಾಗುತ್ತೆ. ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. 0 ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಲಗಳು ಚಿಕ್ಕದಾಗುತ್ತವೆ. ಅಂದರೆ ಮೇಲೆ ಕೆಳಗಡೆ ಹೋಗುತ್ತಾ ಚಿಕ್ಕದಾಗ್ತವೆ. ಅಂದರೆ 90 ಡಿಗ್ರಿ ಉತ್ತರ ಹಾಗೂ 90 ಡಿಗ್ರಿ ಅಕ್ಷಾಂಶಗಳು ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿದ್ದಾವೆ. ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ 90 ಡಿಗ್ರಿ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ 90 ಡಿಗ್ರಿ ಅಕ್ಷಾಂಶಗಳನ್ನು ರಚನೆ ಮಾಡಲಾಗಿದೆ. ಇಲ್ಲಿಂದ ಇಲ್ಲಿ 90 ಡಿಗ್ರಿ ಬರುತ್ತೆ, ಇಲ್ಲಿ 90 ಡಿಗ್ರಿ ಬರುತ್ತೆ. ಉತ್ತರ ಗೋಳಾರ್ಧದಲ್ಲಿ 90 ಡಿಗ್ರಿ, ದಕ್ಷಿಣ ಗೋಳಾರ್ಧದಲ್ಲಿ 90 ಡಿಗ್ರಿ. ಗೋಳದ ಮೇಲೆ ಸಮಭಾಜಕ ವೃತ್ತವನ್ನು ಒಳಗೊಂಡಂತೆ ಒಟ್ಟು 181 ಅಕ್ಷಾಂಶಗಳಿದ್ದಾವೆ. ನೋಡಿ, ಇದು ಎರಡೂ ಸೇರಿದರೆ 180 ಪ್ಲಸ್ ಅಕ್ಷಾಂಶ ಒಂದು ಸೇರಿದರೆ 181 ಪ್ಲಸ್ ಅಕ್ಷಾಂಶ ಟೋಟಲಿ ಎಷ್ಟಾಗುತ್ತೆ? 181. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಎಷ್ಟು ಅಂತಲೂ ಕೂಡ ಕೇಳಿದ್ದಾರೆ. ಇದು 110.4 ಕಿಲೋಮೀಟರ್. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲಿನ ಅಂತರ ಎಷ್ಟು ಅಂತ ಕೇಳಿದಾಗ 110.4 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಮುಖ ಅಕ್ಷಾಂಶಗಳು. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತ ಕರೀತಾರೆ. 23 ಡಿಗ್ರಿ ಆ್ಯಂಡ್ ಹಾಫ್ ಅಂತ ಬರುತ್ತೆ. ಇದು ಉತ್ತರ ಅಕ್ಷಾಂಶಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ ಅಥವಾ ಆರ್ಕ್ಟಿಕ್ ವೃತ್ತ. ನೋಡಿ, ಉತ್ತರ ಧ್ರುವದಲ್ಲಿ ಆರ್ಕ್ಟಿಕ್ ಸಾಗರ ಬರುತ್ತೆ. ಸೊ ಹಾಗಾಗಿ ಆರ್ಕ್ಟಿಕ್ ವೃತ್ತ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಜಸ್ಟ್ ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. 66.5 ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ ಅಥವಾ ಆರ್ಕ್ಟಿಕ್ ವೃತ್ತ ಅಂತ ಕರೀತಾರೆ. 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ವೃತ್ತ ಅಥವಾ ಅಂಟಾರ್ಕ್ಟಿಕಾ ವೃತ್ತ ಅಂತ ಕರೀತಾರೆ. 90 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಅಂತ ಕರೀತಾರೆ.
ಇನ್ನೊಂದು 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂತ ಕರೀತಾರೆ. ಓಕೆ, ರೇಖಾಂಶಗಳು ನೆಕ್ಸ್ಟ್. ಈಗ ಅಕ್ಷಾಂಶಗಳು ನೋಡಿದ್ದೀವಲ್ಲ. ಓಕೆ, ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ, ತೋರಿಸ್ಬಿಡ್ತೀನಿ. ಇಲ್ಲಿದೆ ನೋಡಿ, ಇದು ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತ. ಇದನ್ನು ನೀವು ನೋಡ್ಕೋಬೇಡಿ, ಇದು ಆಮೇಲೆ ಬರುತ್ತೆ, ಇದನ್ನು ಆಮೇಲೆ ಹೇಳ್ತೀನಿ. ಇದನ್ನು ಮಾತ್ರ ನೋಡ್ರಿ. ಇದು 0 ಡಿಗ್ರಿ. ಇಲ್ಲಿ ಮೇಲ್ಗಡೆ ಬರುತ್ತಲ್ಲ, ಇದು 23.5 ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು 23.5 ಮಕರ ಸಂಕ್ರಾಂತಿ ವೃತ್ತ, ಇದು 66.5 ಆರ್ಕ್ಟಿಕ್ ವೃತ್ತ, ಇದು 66.5 ಅಂಟಾರ್ಕ್ಟಿಕ ವೃತ್ತ, ಇದು 90 ಡಿಗ್ರಿ ಉತ್ತರ ಧ್ರುವ, ಇದು 90 ಡಿಗ್ರಿ ದಕ್ಷಿಣ ಧ್ರುವ. ಈ ರೀತಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟು ರೇಖಾಂಶವನ್ನು ನೋಡೋಣ. ರೇಖಾಂಶಗಳು ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರೀತಾರೆ. ರೇಖಾಂಶಗಳು ಪ್ರಧಾನ ರೇಖಾಂಶದ ಅಥವಾ ಗ್ರೀನ್ವಿಚ್ ರೇಖಾಂಶ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೀಯ ಅಂತರದಲ್ಲಿರುವ ಪ್ರದೇಶಗಳನ್ನು ಸಂಧಿಸುವ ಹಾಗೂ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳಾಗಿದ್ದಾವೆ. ನೋಡಿ, ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖೆ ಅಂತಂದರೆ ಯಾವುದು ಅಂತ ಕೇಳಿದಾಗ ಇದು ನೋಡಿ, ಇದು ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖೆ. ಇಲ್ಲಿಂದ ಸಮಾನಾಂತರವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಓಕೆ, ಗೋಳದ ಮೇಲೆ ರೇಖಾಂಶಗಳು ಅರ್ಧವೃತ್ತ ಶ್ರೇಣಿಗಳಂತೆ ಕಂಡುಬರುತ್ತವೆ. ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗ್ತವೆ. ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳಂತನೂ ಕೂಡ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳಂತನೂ ಕೂಡ ಕರೀತಾರೆ. ಮೆರಿ ಅಂದರೆ ಮಧ್ಯ, ಡಿಯನ್ ಅಂದರೆ ದಿನ. ಮೆರಿಡಿಯನ್ ಅಥವಾ ಮಧ್ಯಾಹ್ನ. ಏಕೆಂದರೆ ಒಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನ ಆಗುತ್ತೆ. ಈಗ ಒಂದು ರೇಖಾಂಶ ಇರುತ್ತಲ್ಲ, ಆ ರೇಖಾಂಶ ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗುತ್ತಲ್ಲ, ಆ ಎಲ್ಲ ದೇಶಗಳ ಮೇಲೆ ಒಂದೇ ಸಮಯ ಇರುತ್ತೆ. ಈಗ ಮಧ್ಯಾಹ್ನದಲ್ಲಿ ಹಾದು ಹೋದರೆ ಮಧ್ಯಾಹ್ನನೇ ಆಗಿರುತ್ತೆ. ಉತ್ತರ ಗೋಳಕ್ಕೆ ಸಮೀಪಿಸುತ್ತಿದ್ದಂತೆ ಕೆಲವು ಪ್ರದೇಶಗಳು ಕಾಲವು ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಲ್ಲಿ ಬದಲಾವಣೆ ಹೊಂದುತ್ತದೆ. ನೋಡಿ, ರೇಖಾಂಶಗಳನ್ನು ಗೋಳದ ಮೇಲೆ ಅರ್ಧವೃತ್ತಗಳ ಶ್ರೇಣಿಗಳಂತೆ ಕಂಡುಬರ್ತವೆ. ಹಾಗೆ ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಈ ರೇಖಾಂಶಗಳನ್ನು ಎಳೆಯಲಾಗಿದೆ. ನೋಡಿ, ಕೇಳ್ತಾರೆ, ರೇಖಾಂಶಗಳು ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗ್ತವೆ ಅಥವಾ ರೇಖಾಂಶಗಳು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗ್ತವೆ ಅಂತ ಈ ಥರ ಕೇಳ್ತಾ ಇರ್ತಾರೆ. ಅಕ್ಷಾಂಶಗಳು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗೋದಿಲ್ಲ. ಬಟ್ ರೇಖಾಂಶಗಳು ಏನು ಮಾಡ್ತವೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಎಳೆಯಲಾಗಿರುತ್ತಲ್ಲ, ಸೊ ಹಾಗಾಗಿ ಅವುಗಳೆಲ್ಲವೂ ಕೂಡ ಸಮಭಾಜಕ ವೃತ್ತದ ಮೂಲಕನೇ ಹಾದು ಹೋಗ್ತವೆ. ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿರುತ್ತೆ. ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಅಂತಾನೂ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಪರಿಗಣಿಸಲಾಗಿದೆ. ಇಂಗ್ಲೆಂಡ್ನ ಗ್ರೀನ್ವಿಚ್ ಮೇಲೆ ರೇಖಾಂಶ ಹಾದು ಹೋಗುತ್ತೆ, ಒಂದು ರೇಖಾಂಶ, ಅದನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಅದಕ್ಕೆ 0 ಡಿಗ್ರಿ ರೇಖಾಂಶ ಅಂತಲೂ ಕೂಡ ಕರೀತಾರೆ. ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180 ಹಾಗೂ ಪಶ್ಚಿಮಕ್ಕೆ 180 ರೇಖಾಂಶಗಳಿದ್ದಾವೆ. ಆದ್ದರಿಂದ ಒಟ್ಟು 360 ರೇಖಾಂಶಗಳಿರ್ತವೆ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗಿನ ವಲಯವನ್ನು ಪೂರ್ವಗೋಳಾರ್ಧ ಅಥವಾ ಪೂರ್ವಾರ್ಧಗೋಳ ಅಂತ ಕರೀತಾರೆ. ಅದರ ವಿರುದ್ಧ ಭಾಗವನ್ನು ಪಶ್ಚಿಮಾರ್ಧಗೋಳ ಅಂತ ಕರೀತಾರೆ. ನೋಡಿ, ರೇಖಾಂಶಗಳು ಎಷ್ಟಿದ್ದಾವೆ? ಟೋಟಲಿ 360 ಇದ್ದಾವೆ. ಪಶ್ಚಿಮಕ್ಕೆ 180 ಹಾಗೆ ಪೂರ್ವಕ್ಕೆ 180, ಹೀಗೆ ಒಟ್ಟು 360 ರೇಖಾಂಶಗಳಿಗೆ ಇದ್ದಾವೆ. ಪ್ರಧಾನ ರೇಖಾಂಶ ಅಂದರೆ 0 ಡಿಗ್ರಿ ಬರುತ್ತೆ. ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುತ್ತೆ. ಪೂರ್ವದಲ್ಲಿರ್ತಕ್ಕಂಥ ರೇಖಾಂಶಗಳನ್ನು ಪೂರ್ವಾರ್ಧಗೋಳ ಎಂದು, ಪಶ್ಚಿಮದ ಕಡೆ ಇರ್ತಕ್ಕಂಥ ರೇಖಾಂಶವನ್ನು ಪಶ್ಚಿಮ ಗೋಳಾರ್ಧ ಅಂತ ಕರೀತಾರೆ ಅಥವಾ ಪಶ್ಚಿಮಾರ್ಧಗೋಳ ಅಂತಲೂ ಕೂಡ ಕರೀತಾರೆ.
ಓಕೆ, ನೆಕ್ಸ್ಟ್ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ನೋಡಿ, ಸಮಭಾಜಕ ವೃತ್ತದಿಂದ ಉತ್ತರದ ಕಡೆ ಮತ್ತು ದಕ್ಷಿಣದ ಕಡೆಗೆ ಧ್ರುವದ ಕಡೆಗೆ ಹೋಗ್ತಾವಲ್ಲ, ಆಗ ಎರಡೂ ರೇಖಾಂಶಗಳ ಅಂತರ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾಕಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಕಡೆ ನಮ್ಮ ಭೂಮಿ ಚಪ್ಪಟೆಯಾಗಿರೋದ್ರಿಂದ, ಸಮಭಾಜಕ ವೃತ್ತದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಉಬ್ಬಿದಂತೆ ಇರೋದ್ರಿಂದ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಎರಡು ರೇಖಾಂಶಗಳ ನಡುವಿನ ಅಂತರ ಹೆಚ್ಚಾಗಿರುತ್ತೆ. ಧ್ರುವಗಳ ಕಡೆಗೆ ಹೋದಂತೆ ಅವುಗಳೆಲ್ಲ ಹೊಂದಿಕೊಂಡಂತೆ ಬರುತ್ತೆ, ಅಥವಾ ಅವುಗಳಲ್ಲಿರ್ತಕ್ಕಂಥ ಅಂತರ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತವೆ. ಬಿಕಾಸ್ ಈ ಥರ ಇರುತ್ತೆ, ಒಂದು ನಿಮಿಷ, ಈ ಥರ ಇರುತ್ತೆ ಭೂಮಿ. ಈ ಥರ ಇದ್ದಾಗ ಮತ್ತು ಎಲ್ಲ ರೇಖಾಂಶಗಳು ಹೋಗಿ ಈ ಥರ ಸಂಧಿಸ್ತವೆ. ಓಕೆ, ಇದು ಕೂಡ ಕೇಳಿದ್ದಾರೆ, ರೇಖಾಂಶಗಳು ಎರಡು ಧ್ರುವಗಳಲ್ಲಿ ಸಂಧಿಸ್ತವೆ ಅಂತ ಈ ರೀತಿ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ರು. ಸಂಧಿಸ್ತವೆ ಅಂತ ಒಂದು ವಾಕ್ಯದಲ್ಲಿ, ಸಂಧಿಸೋದಿಲ್ಲ ಅಂತ ಒಂದು ವಾಕ್ಯದಲ್ಲಿ ಕೊಟ್ಟಿದ್ರು. ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತವೆ. ನೋಡಿ, ಸಮಭಾಜಕ ವೃತ್ತದ ಮೇಲೆ ಎರಡೂ ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ ಸುಮಾರು 111 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಅಕ್ಷಾಂಶದ ಎಷ್ಟಿತ್ತು, ಎರಡು ಅಕ್ಷಾಂಶದ ನಡುವಿನ ಅಂತರ 110.4 ಕಿಲೋಮೀಟರ್ ಇತ್ತು. ಇಲ್ಲಿ 111 ಕಿಲೋಮೀಟರ್ ಇರುತ್ತೆ ರೇಖಾಂಶಗಳು. ಓಕೆ, ನೆಕ್ಸ್ಟ್ ರೇಖಾಂಶ ಮತ್ತು ವೇಳೆಯನ್ನು ನೋಡೋಣ. ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧ ಇದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳ ಸಮಯ ಬೇಕು. ತನ್ನ ಅಕ್ಷದ ಸುತ್ತ ಅಂದರೆ ತನ್ನ ಸುತ್ತನೇ ತಾನು ತಿರುಗೋದಕ್ಕೆ ಅಕ್ಷದ ಸುತ್ತ ತಿರುಗೋದು ಅಂತ ಕರೀತಾರೆ. ಆ ರೀತಿ ಒಂದು ಸುತ್ತನ್ನು ಹಾಕೋದಕ್ಕೆ ಅದು 24 ಗಂಟೆ ತೆಗೆದುಕೊಳ್ಳುತ್ತೆ. ಅಂದರೆ 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆ ಬೇಕಾಗುತ್ತೆ. ನೋಡಿ, 360 ರೇಖಾಂಶಗಳಿದಾವಲ್ಲ, ಆ 360 ರೇಖಾಂಶಗಳು ಸುತ್ತೋದಕ್ಕೆ ಭೂಮಿಗೆ 24 ಗಂಟೆ ಬೇಕಾಗುತ್ತೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ 4 ನಿಮಿಷದ್ದಾಗಿರುತ್ತೆ. ನೋಡಿ, ಇದು ಕೂಡ ಕೇಳಿದ್ದಾರೆ. ಎಲ್ಲ ನಾನೇನು ರೌಂಡ್ ಮಾಡಿದ್ದೀನಲ್ಲ, ಇದೆಲ್ಲನೂ ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾಗ 4 ನಿಮಿಷ. ಹಾಗೆ 360 ರೇಖಾಂಶಗಳನ್ನು ದಾಟಬೇಕಾದ್ರೆ 24 ಗಂಟೆ ಬೇಕಾಗುತ್ತೆ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷ ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 360 ರೇಖಾಂಶಗಳು ಒಂದರಿಂದ ಇನ್ನೊಂದು ರೇಖಾಂಶಕ್ಕೆ ಅಥವಾ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗಬೇಕಾದ್ರೆ ಎಷ್ಟು ಬೇಕು, 4 ನಿಮಿಷ ಬೇಕು. ಹಾಗೆ 360 ರೇಖಾಂಶಗಳನ್ನು ದಾಟಿ ಹೋಗಬೇಕಾದ್ರೆ = ಮಾಡಿ 1400 ಅಥವಾ 1440 ಬರುತ್ತೆ. ಇದನ್ನು /60 ಮಾಡಬೇಕು, ಅದನ್ನೇ 24 ಗಂಟೆ ಬರುತ್ತೆ. ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆ ಹೆಚ್ಚಾಗುತ್ತೆ. ನೋಡಿ, ಇದು ತುಂಬ ಇಂಪಾರ್ಟೆಂಟು, ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಹೋಗಬೇಕಾದ್ರೆ ವೇಳೆ ಹೆಚ್ಚಾಗುತ್ತೆ. ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, EGA ಅಂದರೆ ಈಸ್ಟ್ ಗೇನ್ ಆ್ಯಡ್, ಅಂದರೆ ಈಸ್ಟ್ ಇಂದ ವೆಸ್ಟ್ಗೆ ಹೋಗಬೇಕಾದ್ರೆ ಅದೇನಾಗುತ್ತೆ, ವೇಳೆ ಹೆಚ್ಚಾಗುತ್ತೆ. ಸಾರಿ, ಈಸ್ಟಿಂದ ವೆಸ್ಟ್ ಅಲ್ಲ, ವೆಸ್ಟಿಂದ ಈಸ್ಟ್ಗೆ ಹೋಗಬೇಕಾದ್ರೆ ಏನಾಗುತ್ತೆ, ವೇಳೆ ಹೆಚ್ಚಾಗುತ್ತೆ. ಯಾಕಂದರೆ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆಯಾಗುತ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ WLS, ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಭಾರತದಿಂದ ಅಮೇರಿಕಾದ ಕಡೆ ಹೋಗಬೇಕಾದ್ರೆ ನಾವು ವೇಳೆನ ಹೆಚ್ಚಿಗೆ ಪಡಿತೀವಿ. ಅಂದರೆ ಏನು ಪ್ರಯಾಣ ಮಾಡಿರ್ತೀವಲ್ಲ, ಆ ಪ್ರಯಾಣನ ನಾವು ಮತ್ತೆ ಅಲ್ಲಿ ಅನುಭವಿಸ್ದಂಗೆ ಆಗುತ್ತೆ. ಬಟ್ ಅಮೇರಿಕಾದಿಂದ ಭಾರತಕ್ಕೆ ಬರಬೇಕಾದ್ರೆ ನಾವು ಒಂದು ದಿನನ ಕಳ್ಕೊತೀವಿ ಅನ್ನೋದು ಇದರ ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಥಾನಿಕ ವೇಳೆ. ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳುತ್ತಾರೆ. ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು, ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತೆ. ನೋಡಿ, ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶ, ಅದರಲ್ಲೂ ಸ್ಥಳೀಯದ ಮಧ್ಯಾಹ್ನ ರೇಖಾಂಶದ ಮೇಲೆ ಆಧಾರವಾಗಿರುತ್ತೆ. ಆ ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ
ಮಧ್ಯಾಹ್ನ 12 ಗಂಟೆ ಆಗುತ್ತೆ. ಸೂರ್ಯನ ಕಿರಣಗಳು ಯಾವ ಸ್ಥಳದ ಮೇಲೆ ನೇರವಾಗಿ ಬೀಳುತ್ತಲ್ಲ ಆ ಸ್ಥಳದ ಮೇಲೆ ಗಂಟೆ ಎಷ್ಟು 12 ಗಂಟೆ ಆಗಿರುತ್ತೆ. ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತೆ. ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿದೆ. ಓಕೆ ಪ್ರಮಾಣ ವೇಳೆ. ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ. ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತದೆ. ನೋಡಿ, ಪ್ರತಿಯೊಂದು ಸ್ಥಳವು ತನ್ನದೇ ಆಗಿರ್ತಕ್ಕಂಥ ಸ್ಥಾನಿಕ ವೇಳೆಯನ್ನು ಹೊಂದಿರ್ತವೆ. ಇದರಿಂದ ಗೊಂದಲ ಆಗ್ತವೆ. ಈ ಗೊಂದಲವನ್ನು ನಿವಾರಿಸುವ ಸಲುವಾಗಿ ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸ್ತವೆ. ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನಾಧರಿಸಿರುತ್ತದೆ ಅಥವಾ ಆ ರೇಖಾಂಶದ ಮೇಲಿನ ಪ್ರಮುಖ ನಗರದ ವೇಳೆಯಾಗಿರುತ್ತೆ. ನೋಡಿ, ದೇಶದಲ್ಲಿ ಯಾವುದೇ ರೀತಿಯಾದ ಈ ಸ್ಥಾನಿಕ ವೇಳೆಯಿಂದ ಕನ್ಫ್ಯೂಸ್ ಆಗಬಾರ್ದು ಅಂದ್ಕೊಂಡು ಆ ದೇಶದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ರೇಖಾಂಶವನ್ನೇ ಇವರು ಆಧಾರವಾಗಿ ಇಟ್ಕೊಂಡಿರ್ತಾರೆ. ಅಥವಾ ಆ ರೇಖಾಂಶದ ಮೇಲೆ ಹಾದು ಹೋಗ್ತಕ್ಕಂಥ ಪ್ರಮುಖ ನಗರವನ್ನೇ ಇವರು ನಗರದ ವೇಳೆಯನ್ನು ಆಧಾರವಾಗಿ ಇಟ್ಕೊಂಡಿರ್ತಾರೆ. ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವುದರಿಂದ ಇದನ್ನು ಪ್ರಮಾಣ ವೇಳೆ ಅಂತ ಕರೀತಾರೆ. ಪ್ರಮಾಣ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂತಲೂ ಕೂಡ ಕರೀತಾರೆ. ಭಾರತದಲ್ಲಿ 82.5 ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ. ಇದು ಕೂಡ ಕೇಳಿದ್ದಾರೆ. ಭಾರತದ ಪ್ರಮಾಣ ವೇಳೆ ಎಷ್ಟು ಅಂತ. ಇದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯ ರೇಖಾಂಶ ಅಂತೇಳಿ ನಿರ್ಧಾರ ಮಾಡಿ ಇದು ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ ನಗರದ ಮೂಲಕ ಹಾದು ಹೋಗಿದೆ. ಇದು ಕೂಡ ಕೇಳಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ ನಗರದ ಮೂಲಕ ಹಾದು ಹೋಗಿದೆ. ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸಿರುವುದರಿಂದ ಇದನ್ನು ಭಾರತದ ಪ್ರಮಾಣ ವೇಳೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಇದು ಗ್ರೀನ್ವಿಚ್ ವೇಳೆಗಿಂತ 5.5 ಗಂಟೆ ಅಥವಾ 5 ಗಂಟೆ 30 ನಿಮಿಷಗಳಷ್ಟು ಮುಂದಿರುತ್ತೆ. ಇದು ಕೂಡ ಕೇಳಿದ್ದಾರೆ. ಭಾರತದ ಪ್ರಮಾಣ ವೇಳೆ ಗ್ರೀನ್ವಿಚ್ನ ವೇಳೆಗಿಂತ ಎಷ್ಟು ಮುಂದಿದೆ ಅಂತ. 5.5 ಗಂಟೆ ಮುಂದೆ ಇದೆ ನೋಡಿ. ಓಕೆ, ನೆಕ್ಸ್ಟ್ ವೇಳಾವಲಯ. ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗುವುದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸವಾಗುತ್ತೆ. ನೋಡಿ, ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗ್ತವೆ. ಅಂತಹ ರಾಷ್ಟ್ರಗಳಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ರಿಂದ 4 ಗಂಟೆಯಷ್ಟು ವೇಳೆಯ ವ್ಯತ್ಯಾಸ ಅಲ್ಲಿ ಕಂಡುಬರುತ್ತೆ. ಇಲ್ಲಿ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಇಡೀ ರಾಷ್ಟ್ರವನ್ನು ವೇಳಾವಲಯವನ್ನಾಗಿ ವಿಭಾಗಿಸಲಾಗಿದೆ ಹಾಗೂ ಇಡೀ ಗೋಳವನ್ನು 24 ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿ ವೇಳಾವಲಯಕ್ಕೆ 1 ಗಂಟೆಯಷ್ಟು ಮಾತ್ರ ವ್ಯತ್ಯಾಸವಾಗುತ್ತೆ. ಈ ವೇಳಾವಲಯವನ್ನು ಯಾಕೆ ಅನುಸರಿಸ್ತಾರೆ ಆ ದೇಶದವರು ಅಂತ ಕೇಳಿದಾಗ ಆ ದೇಶ ತುಂಬಾ ಎಕ್ಸ್ಟೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಷ್ಯಾ ನೋಡಿ, ತುಂಬಾ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂತ ಕೇಳಿದಾಗ ಅದು ರಷ್ಯಾ. ಆ ರಷ್ಯಾಕ್ಕೆ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ದೇಶದ ಮೇಲೆ ಸುಮಾರು ರೇಖಾಂಶಗಳು ಹಾದೋಗ್ತವೆ. ಆದ್ದರಿಂದ ಆ ದೇಶ ವೇಳಾವಲಯಗಳನ್ನಾಗಿ ಆ ರಾಷ್ಟ್ರದಲ್ಲಿ ವಿಭಾಗ ಮಾಡಲಾಗಿರುತ್ತೆ. ಓಕೆ, ಇಡೀ ಗೋಳವನ್ನು 24 ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ ನೋಡಿ. ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುವುದರಿಂದ ಆ ರಾಷ್ಟ್ರಗಳು ಹೆಚ್ಚು ವೇಳಾವಲಯಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ರಷ್ಯಾ ನೋಡಿ, ರಷ್ಯಾದಲ್ಲಿ 11 ವೇಳಾವಲಯಗಳಿದ್ದಾವೆ. USA ಮತ್ತು ಕೆನಡಾಗಳಲ್ಲಿ 5 ವೇಳಾವಲಯಗಳಿದ್ದಾವೆ ಹಾಗೂ ಆಸ್ಟ್ರೇಲಿಯಾದಲ್ಲಿ 3 ವೇಳಾವಲಯಗಳಿದ್ದಾವೆ. ನೋಡಿ, ರಷ್ಯಾದಲ್ಲಿ 11, USA ಮತ್ತು ಕೆನಡಾಗಳಲ್ಲಿ 5 ಹಾಗೆ ಆಸ್ಟ್ರೇಲಿಯಾದಲ್ಲಿ 3 ಈ ರೀತಿಯಾಗಿ ವೇಳಾವಲಯಗಳನ್ನು ಆ ರಾಷ್ಟ್ರದವರು ಮಾಡ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ.
ಐಡಿಯಲ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್. ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾವಲಯದಿಂದಲೂ ಪರಿಹರಿಸಲಾಗಿದೆ. ಆದರೆ ಪ್ರಪಂಚದ ಸುತ್ತು ಸಂಚರಿಸುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಹೊಸ ಸಮಸ್ಯೆ ಎದುರಾಗುತ್ತದೆ. ನೋಡಿ, ಈ ಪ್ರಮಾಣ ವೇಳೆ ಐತಲ್ಲ, ಪ್ರಮಾಣ ವೇಳೆ ಮತ್ತು ವೇಳಾವಲಯ. ವೇಳಾವಲಯ ಎಲ್ಲಿದೆ? ಇಲ್ಲಿದೆ ನೋಡಿ, ವೇಳಾವಲಯ. ಈ ಎರಡು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಜನರಿಗೆ ಅನ್ವಯ ಆಗುತ್ತೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಪ್ರಪಂಚದ ಸುತ್ತ ಸಂಚರಿಸ್ತಾ ಇರ್ತಾರಲ್ಲ, ಅವರಿಗೆ ಇವುಗಳಿಂದ ಸಮಸ್ಯೆ ಉಂಟಾಗುತ್ತೆ. ಆದ್ದರಿಂದ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತೆ. ಪ್ರಪಂಚದ ಪರ್ಯಟನೆ ಮಾಡೋರು ಆಯಾ ವೇಳಾವಲಯಕ್ಕೆ ತಕ್ಕಂಗೆ ಅವರು ದಿನ ಮತ್ತು ದಿನಾಂಕಗಳನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಅಂದರೆ ಇದೇನು ಪೆಸಿಫಿಕ್ ಸಾಗರದಲ್ಲಿ ಕೆಲವೊಂದಿಷ್ಟು ಭೂಭಾಗಗಳಿರ್ತಾವಲ್ಲ, ಆ ಭೂಭಾಗಗಳಿಗೆ ಇವುಗಳಿಂದ ಸಮಸ್ಯೆ ಆಗದೆ ಇರೋ ರೀತಿಯಾಗಿ ಅಂಕುಡೊಂಕಾಗಿ ಈ 180 ಡಿಗ್ರಿ ರೇಖಾಂಶವನ್ನು ಎಳೆಯಲಾಗಿದೆ. ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ನೋಡಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಓಕೆ. ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅಥವಾ ಏಷ್ಯಾದಿಂದ ಉತ್ತರ ಅಮೆರಿಕಾಗೆ ಹೋಗಬೇಕಾದ್ರೆ ಒಂದೇ ದಿನವನ್ನು 2 ಬಾರಿ ಪಡಿತಾರೆ. ಫಾರ್ ಎಕ್ಸಾಂಪಲ್, ಈಗ ಸಂಡೇ ಹೋಗ್ತಾ ಇದ್ದಾರೆ, ಸಂಡೇ ಹೋದರೆ ಅಲ್ಲಿ ಮಂಡೇ ರೀಚ್ ಆಗಬೇಕು. ಬಟ್ ಮಂಡೇ ರೀಚ್ ಆಗದೇನೆ ಇನ್ನೂ ಸಂಡೇನೇ ಅನುಭವಿಸ್ತಾರೆ ಅಲ್ಲಿ, ಯಾಕಂದರೆ ಒಂದು ದಿನ ಹೆಚ್ಚಿಗೆ ಬರುತ್ತೆ. ಅದೇ ರೀತಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಾಗ ಅಥವಾ ಉತ್ತರ ಅಮೆರಿಕಾದಿಂದ ಏಷ್ಯಾಕ್ಕೆ ಹೋಗುವಾಗ ಒಂದು ದಿನ ಕಳೆದುಕೊಳ್ಬೇಕಾಗತ್ತೆ. ಸಂಡೇಯಿಂದ ಮಂಡೇ ರೀಚ್ ಆಗಬೇಕು, ಬಟ್ ಅಲ್ಲಿ ಮಂಡೇನೂ ಕಳ್ಕೊತಾರೆ ಅವರು. ಮಂಡೇನೂ ಕಳ್ಕೊಂಡು ಮತ್ತೆ ಟ್ಯೂಸ್ಡೇ ಹೋಗ್ತಾರೆ. ಇದಕ್ಕೆ ಒಂದು ದಿನ ಕಳೆದುಕೊಳ್ಳುವಿಕೆ ಅಂತ ಕರೀತಾರೆ. ನಾವು ಆವಾಗಲೇ ಓದಿದ್ವಲ್ಲ, ಪಶ್ಚಿಮದಿಂದ ಪೂರ್ವಕ್ಕೆ ಹೋದರೆ ಗೇನ್ ಆಗುತ್ತೆ, ಪ್ಲಸ್ ಆಗುತ್ತೆ. ಅಂದರೆ ವೇಳೆ ಉಳಿತಾಯ ಆಗುತ್ತೆ ಅಥವಾ ವೇಳೆ ಹೆಚ್ಚಿಗೆ ಪಡಿತಾರೆ. ಅದೇ ಪೂರ್ವದಿಂದ ಪಶ್ಚಿಮಕ್ಕೆ ಬರಬೇಕಾದ್ರೆ ಮೈನಸ್ ಆಗುತ್ತೆ, ಅಂದರೆ ವೇಳೆಯನ್ನು ಕಳೆದುಕೊಳ್ತಾರೆ. ಓಕೆ, ನೆಕ್ಸ್ಟು ಇಲ್ಲಿದೆ ನೋಡಿ, ಪ್ರಪಂಚದ ವೇಳಾವಲಯಗಳು ಮತ್ತು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇಲ್ಲಿದೆ ನೋಡಿ, ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇದನ್ನ ಯಾಕೆ ಅಂಕುಡೊಂಕಾಗಿ ಮಾಡಿದ್ದಾರೆ ನೋಡಿ. ಇದೇ ಥರ ಈ ರೀತಿಯಾಗಿ ಸ್ಟೇಟ್ ಮಾಡಿದರೆ ಇಲ್ಲೂ ದ್ವೀಪಗಳಿದ್ದಾವೆ, ಇಲ್ಲೂ ಕೂಡ ಕೆಲವೊಂದಿಷ್ಟು ದ್ವೀಪಗಳಿದ್ದಾವೆ, ಇಲ್ಲೂ ಕೂಡ ಒಂದು ರಾಷ್ಟ್ರ ಇದೆ. ಇವುಗಳನ್ನು ಸಮಸ್ಯೆಗೆ ಗುರಿ ಮಾಡ್ದಂಗೆ ಆಗ್ತಾ ಇತ್ತು. ಸಮಸ್ಯೆ ಆಗಬಾರ್ದು ಅಂದ್ಕೊಂಡೇ ಈ ರೇಖೆಯನ್ನು ಎಳೆಯಲಾಗಿದೆ. ಈ ಭೂಭಾಗಗಳನ್ನು ಸಮಸ್ಯೆ ಉಂಟಾಗಬಾರ್ದು ಆ ಭೂಭಾಗಗಳಿಗೆ ಅಂದ್ಕೊಂಡು ಈ ರೀತಿಯಾಗಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಓಕೆ, ಇದು 180 ಡಿಗ್ರಿ ರೇಖಾಂಶ ನೋಡಿ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದುರ ಕಿಲೋಮೀಟರ್ಗಳಷ್ಟಿದೆ. ಭೂಮಿಯು ಜಿಯಾಡ್ ಆಕಾರದಲ್ಲಿದೆ ನೋಡಿ. ಜಿಯಾಡ್ ಅಥವಾ ಭೂಮಿ ಆಕಾರ. ಜಿಯಾಡ್ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಎಷ್ಟಿದೆ? 12,756 ಸಮಭಾಜಕ ವೃತ್ತದ ವ್ಯಾಸ ಆದರೆ 12,714 ಕಿಲೋಮೀಟರು. ಓಕೆ, ಕಿಲೋಮೀಟರ್ ಬರೀಬೇಕು. ಧ್ರುವ ಪ್ರದೇಶದ ವ್ಯಾಸ ಆಗಿದೆ. ಇವೆರಡರ ಮಧ್ಯೆ ಎಷ್ಟು ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ ಅಂತ ಕೇಳಿದಾಗ 42 ಕಿಲೋಮೀಟರ್. ನೆಕ್ಸ್ಟು 23.5 ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ನೋಡಿ. ಕರ್ಕಾಟಕ, ಒಂದು ನಿಮಿಷ,
ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಪ್ರಮಾಣ ವೇಳೆಯು 82.5 ರೇಖಾಂಶವನ್ನು ಆಧರಿಸಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಬಾಯ್.